ಆತ್ಮೀಯರಿಗೆಲ್ಲ ಶರಣ ಸಂಕುಲಕ್ಕೆ ಸ್ವಾಗತ. ಇವತ್ತಿನ ವಿಷಯ ಅದ್ಭುತ ಶಿವನನ್ನೇ ಮೆಚ್ಚಿಸಿದಂಥ ಬೇಡರ ಕಣ್ಣಪ್ಪನ ಕತೆ ಕೇಳಿದಿರಿ. ಅದೇ ಸಾಲಿನಲ್ಲಿ ನಿಲ್ಲುವರು ಮಾದರ ಚೆನ್ನಯ್ಯನ ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಬನ್ನಿ, ಹಾಗಾದರೆ ಯಾರು ಏನು ಎಂಬುದು ತಿಳಿಯೋಣ. ಮಾದರ ಚೆನ್ನಯ್ಯ ಬಸವಣ್ಣವರು ವರ್ಣನೆ ಮಾಡ್ತಾರೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ಎನ್ನಯ್ಯ ಕೇಳಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಎನ್ನನೇಕೆ ಅರೀರಿ ಕೂಡಲ ಸಂಗಯ್ಯ ಎಂದು ಬಸವಣ್ಣವರು ಅದ್ಭುತವಾಗಿ ತಮ್ಮ ವಚನಗಳಲ್ಲಿ ಮಾದರ ಚೆನ್ನಯ್ಯನ ವರ್ಣನೆಯನ್ನು ಮಾಡ್ತಾರೆ. ಅವರ ಬಗ್ಗೆ ತಿಳಿಯೋಣ ಬನ್ನಿ. ಮಹಾಮಹಾನತವಾದಿ ಬಸವಣ್ಣನ ಕಾಲದಲ್ಲಿ 196 ಶರಣಗಳಂಗಳಲ್ಲಿ ಅದ್ಭುತ ಶಿವಭಕ್ತನನಿಸಿ ನಿಂತವರೇ ಮಾದರ ಚೆನ್ನಯ್ಯ. ಮಾದರ ಚೆನ್ನಯ್ಯ ಯಾರು ಇವರು ಅಂದರೆ, ದೇವರುಗಳ ಶಿವಬೀಡಾದಂಥ ಅವಸ್ಥಾನದ ತಮಿಳುನಾಡಿನಿಂದ ಅನಂತ ಪುರಾತನರು ಲೀಲೆಗೈದ ಇತಿಹಾಸ ಇಂದಿಗೂ ಜನನಿತ. ಒಬ್ಬೊಬ್ರದ್ದು ಒಂದೊಂದು ದಿವ್ಯ ಚರಿತ್ರೆ. ತೆಯ್ಯಲು ಶ್ರೀಗಂಧವಿಲ್ಲದಿದ್ದಾಗ ಮೊಳಕೆಯನ್ನೇ ತೆಯ್ದು ಮೂರ್ತಿ ನಾಯನಾರ್ ಅನಿಸ್ಕೊಂಡ್ರು. ನಂತರ ಬೇಡರ ಕಣ್ಣಪ್ಪ ಶಿವನಿಗಾಗಿ ತನ್ನ ಕಣ್ಣನ್ನೇ ಅರ್ಪಣೆ ಮಾಡಿದ. ಅಂಥ ಸಾಲಿನಲ್ಲಿ ನಿಲ್ಲುವರೇ ಮಾದರ ಚೆನ್ನಯ್ಯ. ದೊರೆ ಕರಿಕಾಲ ಚೋಳನ ಚೋಳಮಂಡಲವೆಲ್ಲವೂ ಶಿವಭಕ್ತಿಯಿಂದ ಶಿವಮಂಡಲವಾಗಿತ್ತು. ಇವನು ಕೂಡ ರಾಜ. ಚೋಳ ಕರಿಕಾಲ ಅಪಾರ ಶಿವಭಕ್ತನಾಗಿದ್ದ. ವಾರಕ್ಕೊಮ್ಮೆ ಶಿವನಿಗೆ ನೈವೇದ್ಯ ಅರ್ಪಿಸಿ ಅವನ ಜೊತೆ ಸಂವಾದ ಕೂಡ ಮಾಡಿ ಪ್ರದಕ್ಷಿಣೆ ಮಾಡಿಕೊಂಡಂಥ ಅಪಾರ ಶಿವಭಕ್ತನಾಗಿ ಮೆರೆದಂಥ ರಾಜ ಕರಿಕಾಲ ನಾನೇ ಶ್ರೇಷ್ಠ ಶಿವಭಕ್ತನೆಂತೇಳಿ ಅಂದ್ಕೊಳ್ತಿದ್ದ ಮನಸ್ಸಿನಲ್ಲಿ. ಹೀಗಿರುವಾಗ ಇವನ ಆಸ್ಥಾನದಲ್ಲಿ ಇದ್ದವರೇ ಮಾದರ ಚೆನ್ನಯ್ಯ. ಇವರು ಮನೆತದ ಬಾಲಕ ಅಂತರಂಗದಲ್ಲಿ ಶಿವನನ್ನೇ ಆರಾಧಿಸುತ್ತಿದ್ದಂಥ ಅದ್ಭುತ ಶಿವಭಕ್ತ ಮಾದರ ಚೆನ್ನಯ್ಯ. ಶಿವನೇ ಸರ್ವಸ್ವವಾಗಿದ್ದ ಮಮತೆಯ ಮಾದರ ಚೆನ್ನಯ್ಯ. ದೊರೆ ಕರಿಕಾಲನ ಶಿವನ ಶಿಷ್ಯನಾಗಿದ್ದರೆ ಇವನು ನಿತ್ಯ ಹುಲ್ಲು ಕಟ್ಟಲು ಗುಡ್ಡದ ಹೊಲಗಳಿಗೆ ಮಾದರ ಚೆನ್ನಯ್ಯ ಹೋಗಿ ಆ ಮೇದಗಳನ್ನು ಕಟ್ಟಿ ಮಾವಿನ ತೋಪ ಕುಳಿತು ಶಿವನನ್ನು ಆರಾಧಿಸಿ ಮತ್ತೆ ಅರಮನೆಯಲ್ಲಿರುವಂಥ ಎಲ್ಲ ಆನೆ ಕುದುರೆಗಳಿಗೆ ಮೇವುಗಳನ್ನು ತಂದು ಹಾಕುವಂಥ ನಿತ್ಯ ಕಾಯಕದಲ್ಲಿ ಶಿವನನ್ನೇ ಆರಾಧಿಸಿದ್ದ ಮನದೊಳಗೆ ಅಂತರಂಗದಲ್ಲಿ ಪುಟವೆದ್ದು ನಿಂತಿತ್ತು. ಹೀಗಾಗಿ ದಿನ ಬರದಂತೆ ಹೀಗೆ ಮಾಡುತ್ತಾ ಶಿವನೇ ಶಿವದೇವನೇ ಭಕ್ತ ಬಂಧುವೆ ಕಾರುಣ್ಯ ಸಿಂಧುವೆ ಸರ್ವಸ್ವ ನೀನೇ ಕಾಪಾಡೋ ಎನ್ನೊಡೆಯ ಕಾರಣಿಕ ಬಂಧುವೆ ಅಂತೇಳಿ ಶಿವನನ್ನು ಅಪಾರ ಹಾಡುಗಳಿಂದ ತನ್ನ ಕಂಠದಲ್ಲಿ ಶಿವನನ್ನು ಕರೆಯುತ್ತಿದ್ದ, ಹಾಡುತ್ತಿದ್ದ, ಹೊಗಳುತ್ತಿದ್ದ. ಹೀಗಾಗಿ ತನ್ಮಯನಾಗಿ ಬಿಡ್ತಿದ್ದ. ಇತ್ತ ಕರಿಕಾಲ ಚೋಳ ಮಹಾರಾಜನು ಊರಿನ ಶಿವ ದೇವಸ್ಥಾನಕ್ಕೆ ಬಂದು ಬಂಗಾರ ತಟ್ಟೊಳಗೆ ಹಣ್ಣು ಹಂಪಲ ತಾಂಬೂಲ ಗಂಧದ ದ್ರವ್ಯ ಅರ್ಪಿಸಿ ಆಶೀರ್ವಾದಕ್ಕಾಗಿ ಹಂಬಲಿಸುತ್ತಿದ್ದ. ಇವರಿಬ್ಬರು ಶಿವಭಕ್ತಿಯ ಸಂಪನ್ನವಾಗಿದ್ದರು. ಆದರೆ ಮಾದರ ಚೆನ್ನಯ್ಯನ ಭಕ್ತಿ ಇನ್ನೂ ಹೊರಗಡೆ ಅನಾವರಣಗೊಂಡಿದ್ದಿಲ್ಲ. ಒಂದು ದಿನ ಚೆನ್ನಯ್ಯ ಲೋಕದ ಕಣ್ಣಿಗೆ ಚೆನ್ನಯ್ಯ ರಾಜನ ಕುದುರೆಯ ಲಾಯ್ಕೆ ಹುಲ್ಲು ತಂದು ಹಾಕುವ ಸಾಮಾನ್ಯ ಒಬ್ಬ ಆಳು ಶಿವಭಕ್ತನಾಗಿ ಮೆರೆದು ಇಂದಿಗೂ ಜಗತ್ತಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೇವಲ ಬೇಡರ ಕಣ್ಣಪ್ಪ ಮತ್ತು ನಾಯನಾರ್ ಮಾತ್ರ ಗೊತ್ತು. ಆದರೆ ಮಾದರ ಚೆನ್ನಯ್ಯನ ಅಪಾರ ಭಕ್ತಿ, ಶಿವನನ್ನು ಒಲಿಸಿದಂಥ ಅಪಾರ ಶಿವಭಕ್ತನನ್ನು ಚರಿತ್ರೆ ಹಲವಾರು ಜನತೆಗೆ ಗೊತ್ತಿಲ್ಲ. ಹೀಗಾಗಿ ಈ ಕಿರು ಪರಿಚಯ ಮೂಲಕ ತಿಳಿಸುವ ಒಂದು ಸಣ್ಣ ಉದ್ದೇಶವನ್ನು ಹೊಂದಿದ್ದೇನೆ. ಬನ್ನಿ, ಏನು ಮಾಡಿದರು ಅನ್ನೋದು. ನಿತ್ಯ ಹೀಗೆ ಭಕ್ತಿ ಸೇವೆ ನೆರವೇರ್ತಾ ಇತ್ತು. ಒಮ್ಮೆ ಆ ಭಕ್ತಿ ಭೂಕ್ಕೆ ಬೆಳಕಾಗುವ ಕಾಲ ಅಂದರೆ ಆ
ಒಳಗಿರುವಂಥ ಅಂತರಂಗದಲ್ಲಿರುವಂಥ ಶಿವನನ್ನು ಒಲಿಸಿಕೊಂಡಂಥ ಆ ಭಕ್ತಿಯ ಪರಾಕಾಷ್ಠೆಯನ್ನು ಒಂದಿನ ಪರೀಕ್ಷೆಗೆ ಆ ಸಮಯ ಬಂದ್ಬಿಡುತ್ತೆ. ಹೀಗಾಗಿ ಶಿವನಿಗೆ ಮೊದಲು ಆಗಬೇಕೆಂದು ಭಕ್ತಿಯಿಂದ ಎಡೆಮಾಡಿ ಶಿವನಿಗೆ ಅರ್ಪಣೆ ಮಾಡ್ತಿದ್ದ. ದಿನ ಸಂಜೆ ಮಹಾರಾಜ ಕರಿಕಾಲ ಚೋಳನು ಎಡೆಯನ್ನು ತಂದು ಶಿವ ದೇವಸ್ಥಾನಕ್ಕೆ ದೇವರ ಮುಂದೆ ಅರ್ಪಿಸಿ ಪ್ರಸಾದ ಸ್ವೀಕರಿಸಿಕೊಳ್ಳುವಂತೆ ವಿನಯಿಸಿಕೊಳ್ಳುತ್ತಿದ್ದ. ಎಷ್ಟೇ ಪ್ರಾರ್ಥನೆ ಮಾಡಿದರೂ ಶಿವ ಮಾತ್ರ ಯಾವುದಕ್ಕೂ ಉತ್ತರ ನೀಡುತ್ತಿರಲಿಲ್ಲ. ಹಠ ಹಿಡಿದು ಕುಳಿತ ಮಹಾರಾಜ ದೇವಸ್ಥಾನದ ಗರ್ಭಗುಡಿಯಿಂದ ಬಂದು ಅಮೃತವಾಣಿ ಒಂದು ಬತ್ತು ಚೆನ್ನನ ಮನೆ ಅಂಬಲಿಯ ಅತಿ ರುಚಿಯಾಗಿದ್ದರಿಂದ ಹೆಚ್ಚಾಗಿ ಸೇವಿಸಿದೆ, ಹಸಿವಿಲ್ಲವಾಗಿದೆ, ನಾಳೆ ನಿನ್ನ ನೈವೇದ್ಯ ನಾನು ಸ್ವೀಕರಿಸುತ್ತೇನೆಂದು ರಾಜನಿಗೆ ದಿವ್ಯವಾಣಿಯಾಗತ್ತೆ. ಒಂದು ಕಡೆ ಈ ಥರ ಹೇಳಿದರೆ, ಇನ್ನೊಂದು ಕಡೆ ರಾಜ ನನ್ನ ನೈವೇದ್ಯವನ್ನು ಸ್ವೀಕರಿಸಲಿಲ್ಲ ಯಾಕೆ ಅಂಥೇಳಿ ತನ್ನ ಖಡ್ಗದಿಂದ ಶಿರಚ್ಛೇದನ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾನೆ. ಹೀಗಾಗಿ ಯಾಕೆ ಶಿವ ನನಗೆ ಮುನಿಸ್ಕೊಂಡಿದ್ದಾನೆ ಅಂಥೇಳಿ ಅಂದಾಗ ಆ ದಿವ್ಯ ಧ್ವನಿ ಹೊರಡುತ್ತೆ. ಮಾದರ ಚೆನ್ನಯ್ಯನ ಅಂಬಲಿ ಸೇವನೆ ಮಾಡಿ ನನ್ನ ಹೊಟ್ಟೆ ತುಂಬಿದೆ. ಹೀಗಾಗಿ ಆ ಘನತೆಯಿಂದ ಚೋಳರಾಜ ಚೆನ್ನಯ್ಯನ ಕಾಲಕ್ಕೆ ಎರಗ್ತಾನೆ, ಓಡೋಡಿ ಹೋಗ್ತಾನೆ. ಚೆನ್ನಯ್ಯ ಮಾದರ ಚೆನ್ನಯ್ಯನಂತೇಳಿ ಕೇರಿಗೆ ಹೋಗಿ ನೋಡ್ತಾನೆ. ಅವಾಗೊಂದು ಹೇಳ್ತಾನೆ, ಎನ್ನಯ್ಯ ನೀನಂತೂ ಬರ್ಪರೆ ಚೋಳ, ಎನ್ನ ಕುಲಂ ನೋಡದೆ ಇಂತು ನಿಂದಿರ್ಪರೆ ಚೋಳ ಅಂತೇಳಿ ತನ್ನ ತಾನು ಮನದಲ್ಲಿ ನೋವನ್ನು ಅನುಭವಿಸಿ ಹೇಳ್ತಾನೆ. ನಿನಗೆ ನನ್ನಾಣಿ ಕಾಲಂ ಬಿಡು ಚೋಳ ಎಂದು ನಡುಗುತ್ತಾ ಚೆನ್ನಯ್ಯ ನುಡಿದಾಗ ಚೋಳರಾಜ, ಎಲೆ ದೇವನೊಲಿದ ಕುಲಂ ಸತ್ಯುಲಂ ಘನ ಮಹಿಮ ನೊಲ್ದ ಜಾತಿ ನಿರ್ಮಂ ಶಿವ ನೋಡ ನುಂಡ ನಿಮ್ಮಯ ಜಾತಿಗಂ ಸರಿಯೇ ಸರ್ವಜ್ಞ ನಿಮಂ ಕರಿವಿಂಗನೇ ಶಿರ ಸರಿಯೇ. ಹರಿಹರನ ಮಾದರ ಚೆನ್ನಯ್ಯನ ರಗಳಲ್ಲಿ ಅದನ್ನು ವರ್ಣನೆ ಬರುತ್ತೆ. ಚೋಳ ಹೀಗೆ ಹೇಳ್ತಾನೆ, ನಿನ್ನನ್ನು ನಾನು ದುಡಿಸ್ಕೊಂಡೆನಲ್ಲ, ನಿನ್ನಲ್ಲಿರುವಂಥ ಈ ಅಪಾರ ಭಕ್ತಿಯನ್ನು ನಾನು ನೋಡಲಿಕ್ಕಾಗಲಿಲ್ಲ, ಕಣ್ತುಂಬಲಿಕ್ಕಾಗಲಿಲ್ಲ ಅಂಥೇಳಿ ತಾನು ಮನನೊಂದು ತನ್ನ ಶಿರವನ್ನು ಆ ಮಾದರ ಚೆನ್ನಯ್ಯನ ಕಾಲಿನಲ್ಲಿ ಉರುಳಾಡ್ತಾನೆ. ಎಂಥ ಶಿವಭಕ್ತಿ ಇದ್ದ ಅಂಥೇಳಿ. ಹೀಗಾಗಿ ಅದನ್ನು ಎಲ್ಲನ ನೋಡ್ಕೊತು ಮಾದರ ಚೆನ್ನಯ್ಯನ ಆನೆ ಮೇಲೆ ಕುಳ್ಳರಿಸಿಕೊಂಡು ಮೆರವಣಿಗೆ ಮಾಡಿಕೊಂಡು ಅರಮನೆಗೆ ಕರೆದುಕೊಂಡು ಹೋಗ್ತಾನೆ. ತಲೆಗಂಬಕ್ಕೆ ಬಡಿದುಕೊಳ್ಳಲು ಸಿದ್ಧನಾಗ್ತಾನೆ. ಶಿವಪ್ರದಕ್ಷಿಣ ತಿಳಿ ಹೇಳಿ ಪ್ರೀತಿಯಿಂದ ಅವನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಗಣಪದವಿನಿತ್ತು ಸಲಹುತ್ತಾನೆ. ಇದರಿಂದ ತಿಳಿಯುವುದೆಂದರೆ ಶಿವನೊಲಿಮೆ ಪಡೆಯಲು ಜಾತಿ ಅಂತಸ್ತು ವರ್ತಿಗಳು ಮುಖ್ಯವಲ್ಲ, ಇಲ್ಲಿ ಭಕ್ತಿ ಪರಾಕಾಷ್ಠೆ ಮುಖ್ಯ, ನಂಬಿಕೆ ಮುಖ್ಯ. ಶಿವಭಕ್ತಿ ಎದುರು ಎಲ್ಲರೂ ಸಮಾನರು ಎಂಬುದು ಹರಿಹರನ ತನ್ನ ಕೃತಿ ಮೂಲಕ ಅಂದಿನ ಅರಸರು ವರ್ಗ ಭೇದವಿಲ್ಲದೆ ವಿಪ್ರಶೂದ್ರರೆಂದು ವರ್ಣ ಭೇದ ಅಳಿಸಿ ಹಾಕಲು ಯತ್ನಿಸ್ತಾನೆ. ಹೀಗಾಗಿ ಚೆನ್ನಯ್ಯನ ಕೇವಲ 10 ವಚನಗಳ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈಗಿನ ಅದು ಅಳಿದುಳಿದ 10 ವಚನಗಳು ನಮಗೆ ಸಿಕ್ಕರೆ ಬಸವಣ್ಣ ಇವನ ಬಗ್ಗೆ 20 ವಚನಗಳಲ್ಲಿ ಸಂಗ್ರಹ ಮಾಡಿ ಗುಣಗಾನ ಮಾಡುತ್ತಾನೆ. ಅವನ ಬಗ್ಗೆ ಮಾದರ ಚೆನ್ನಯ್ಯ ಹೇಗಿದ್ದ, ಏನು ಮಾಡ್ತಾಯಿದ್ದ, ಅವನ ಬಗ್ಗೆ ವರ್ಣನೆ ಮಾಡುವಂಥ 20 ವಚನಗಳು ಮಾದರ ಚೆನ್ನಯ್ಯನ ಮೇಲೆ ನಮಗೆಲ್ಲ ಸಿಗತ್ತೆ. ಹೀಗಾಗಿ ಭಾಳಷ್ಟು 12ನೇ ಶತಮಾನದಲ್ಲಿ ಅನುಭವ ಮಟ್ಟಕ್ಕೆ ಬರ್ತಾರೆ ಮಾದರ ಚೆನ್ನಯ್ಯ. ಬಂದಾಗ ಎಲ್ಲರೂ ನಿಬ್ಬರಿಗಾಗಿ ಶಿವನನ್ನು ಒಲಿಸ್ಕೊಂಡವನು ಬಂದರು, ಶರಣರು ಬಂದರು ಅಂತೇಳಿ ಎಲ್ಲರೂ ಇದು ಮಾಡ್ತಾಯಿದ್ರು. ಮುಂದೆ ಚೋಳ ದೊರೆ ಕರಿಕಾಲ 1320ರಿಂದ 1392 ನಿರಂತರವಾಗಿ ಧರ್ಮದ ಚಿಂತನೆಯಲ್ಲಿ ತೊಡಗಿ ಬಾಳಿ ಬದುಕಿ ಲಿಂಗೈಕ್ಯ ಆದವರು ನಾಲಿಗೆಯಲ್ಲಿ ಎಲ್ಲಿ ಕಾಶ್ಮೀರ ಎಲ್ಲಿ ಕರ್ನಾಟಕ ಎಷ್ಟು ಅದ್ಭುತ ಸಂಪರ್ಕವನ್ನು ಹೊಂದಿತ್ತು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ. ಎಲ್ಲ ಸೂಫಿ ಸಂತರ ಜೊತೆ ಕೂಡಿ ಇವರು ಸಾಕಷ್ಟು ಕವನಗಳನ್ನ ಪದ್ಯಗಳನ್ನ ರಚನೆ ಮಾಡಿ ದೇವರ ಒಂದು ಶಿವನ ಬಗ್ಗೆ ಬಹಳಷ್ಟು ವಿವರಣೆ ಮಾಡುತ್ತಾ ಈ ನಿರ್ವಾಣ ಅಂದ್ರೆ ಒಬ್ಬ ಸ್ತ್ರೀ ನಗ್ನವಾಗಿ ತಿರುಗುವುದು
ಚೋಳದ ಸಾಮಾನ್ಯ ವಿಷಯ ಅಲ್ಲ. ಪುರುಷ ಮಾತ್ರ ಈ ಕಾಮವನ್ನು ಗೆದ್ದು ತಿರುಗುವುದು ಬರ್ಬೋದು. ಆದರೆ ಈ ಸಮಾಜದಲ್ಲಿ ಒಂದು ಸ್ತ್ರೀ ನಗ್ನವಾಗಿ ಮತ್ತೆ ನಿರ್ವಾಣವಾಗಿ ದಿಗಂಬರತ್ವವಾಗಿ ಸಾಧಿಸಿ ಈ ಜಗತ್ತಿಗೆ ಯಾರಾದರೂ ತೋರಿಸಿದರೆ ಆ ಸಾಲಿನಲ್ಲಿ ನಿಲ್ಲುವರು ಅಕ್ಕ ಮಹಾದೇವಿ ಶರಣೆ. ಜೊತೆಗೆ ಕಾಶ್ಮೀರದ ಧೀರ ಮಹಿಳೆ, ಈ ಮೂಢತ್ವೆ ಅಂಧಕಾರ ಹೋರಾಡಿ ನಿಂತ ಕಾಶ್ಮೀರದ ಎರಡನೇ ಅಕ್ಕ ಮಹಾದೇವಿ ಅಂತೇಳಿ ಇಬ್ಬರ ಹೆಸರುಗಳು ಈ ಜೊತೆಗೆ ಆಧ್ಯಾತ್ಮಿಕ ವೀರಶೈವ ಪರಂಪರೆಯಲ್ಲಿ ಹಾಗೂ ಎಲ್ಲ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಎರಡು ಹೆಸರುಗಳು ಮಾತ್ರ ಅಜರಾಮರವಾಗಿ ನಮಗೆಲ್ಲ ಕಾಣುತ್ತೆ. ಕಾಶ್ಮೀರದ ಕಿರೀಟವಾದಂಥ ಸುಂದರ ಸೊಬಗಿನ ನೋಟಾದಂಥ ಶೇಬು ನಾಡಿನ ಭಾರತದ ಕಿರೀಟ ಆದಂಥ ಈ ದೇಶದ ಭಾರತದ ಆಧ್ಯಾತ್ಮಿಕ ಶಿಖರದ ಒಂದು ತುದಿ ಆದರೆ ಇತ್ತ ಕರ್ನಾಟಕದ ಅಕ್ಕ ಮಹಾದೇವಿ ಒಂದು ಕಡೆ. ಹೀಗಾಗಿ ಎರಡು ಕಡೆ ಅಕ್ಕ ಮಹಾದೇವಿ ಎನಿಸಿಕೊಂಡು ಇಡೀ ಜಗತ್ತಿಗೆ ನಗ್ನತೆಯ ಒಂದು ನಿರ್ವಾಣದ ಕೊಟ್ಟವರು. ಮತ್ತೆ ಮುಂದಿನ ಕಂತದೊಂದಿಗೆ ಸಿಗೋಣ. ನಮಸ್ಕಾರ.